ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಲ್ಲ ರೀ, ಈಗ ಉಳ್ಳಾಗಡ್ಡಿ ತಂದು ನಾವು ಇದರಿಂದ ಬಂದೀವಿ, ಈರಲ್ಲಿದ್ದು ಬಂದೀವಿ. ಒಂದು ಗಂಡಸ ಮೇಲೆ ಆಯ್ತು, ಇನ್ನೊಬ್ಬರಿಗೆ ಅದು ತಂದ ಮ್ಯಾಕೆ ಹಾಕಿವಿ. ಅದಕ್ಕೆ ಹೆಸರು ಕೂಡ ಇಡವಲ್ರು. ಎಷ್ಟು ಕ್ವಿಂಟಲ್ ಅಂತ ಹೆಸರು ಕೂಡ ಇಡವಲ್ರು. ಬಂದ ಮ್ಯಾಗ ಸಮಾಜಕ್ಕೆ ಈಗ ಆರಿಸಿ ಹಾಕಿದ್ದಷ್ಟು, ಅಲ್ಲಿಂದ ಕೂಲಿ ತಂದದ್ದಷ್ಟು, ಬೆಳೆದಿದ್ದು ಲೆಕ್ಕ ಮಾಡಿದರೆ ಇನ್ನೂ ಜಗ್ಗಿ ಅದ. ಮಸಾಲೆ ಹಾಕಿ ಕಳೆವು ನೀರು ಬೇಕಾದ ಲೋಟ ಅದ. ಆದ್ರೆ ಸಮಾಜಕ್ಕೆ ಅದು ಖರ್ಚು ಕೂಡ ಹೇಳ್ಕೊಂಬಕ್ಕೆ ದಾರಿ ಇಲ್ಲ ನಮಗೀಗ. ಇದ್ದಕ್ಕೆ ಬಂದ್ರೆ ಸಮಾಜಕ್ಕೆ ಅದು ನಷ್ಟ ಪರಿಹಾರ ಅಂಬೋದು ಕೇಳೋರು ಅಲ್ಲ. ಅದು ನೋಡ್ಕೊಂಡು ಸಮೇತ ಈ ಟೈಮ್ನಾಗ ಎಣ್ಣೆ ಕೂಡ ಸಾಯ್ಬೇಕು ಅಂಥ ಪರಿಸ್ಥಿತಿಯಾಗ. ಈಗ ಹೆಂಗದಂದರೆ ದಿವಸ ಇಷ್ಟಿಂದ ಬಂದೀವಿ, ಬಂದರೆ ನಮ್ಗೆ ಊಟಕ್ಕೆ ಇದೆಯಲ್ಲ. ಈಗ ಅಂಗಡಿಯವರು ಇವೇ ಹೋಗೋಲ್ಲ, ಅಂಗಡಿಯವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ ತಂದು ಹಾಕಿದ ಸಮಾಜಕ್ಕೆ. ಹಿಂಗೆ ಯಾಕಾಗಿ ಅದಕ್ಕೆ ಏನಾಗ್ಯಾವ? ಈ ಬೆಳೆದ ಮಳೆ ಬಂದ ಮ್ಯಾಗ ಸಮಾಜಕ್ಕೆ ಬೇಸಾಗ್ಯಾವ, ಅವಕ್ಕೆ ಏನಿಲ್ಲ. ಆದರೆ ಅದಕ್ಕೆ ಒಂದು ಹೆಸರನ್ನು ಇಡಬೇಕಲ್ಲ. ಹೆಸರಲ್ಲೇ ಏನಿಲ್ಲ, ಅದು ಏನು ತಂದು ಹಾಕಿವಿ ಸುಮ್ಮನೆ ಕೇಳೋರಿಲ್ಲ. ನಮ್ಮ ರೈತನ ಬೆಳೆಸಿದ್ವಿ, ಈಗ ಕೇಳೋರಿಲ್ಲ ಜೊತೆಗೆ ಈಗ ಏನು ಮಾಡ್ಬೇಕು? ಈಗ ಎಣ್ಣೆ ಕುಡಿಬೇಕು, ಸಾಯ್ಬೇಕು ಅಷ್ಟು. ಅದು ಬಿಟ್ಟು ಅಂದರೆ ಬೇರೆ ದಾರಿ ಏನಿಲ್ಲ. ಈಗ ನಿಮ್ಗೆ ಗೌರ್ಮೆಂಟ್ ರೂಲ್ಸು ಏನಾದ ಆ ರೇಟನ್ನು ಕೊಟ್ಟರೆ ರೈತ ಉಳ್ಕೊಂತೀವಿ, ಇಲ್ಲ ಅಂದರೆ ಎಣ್ಣೆ ಕೂಡ ಸಾಯ್ಬೇಕು. ಅರ್ಧಕ್ಕರ್ಧ ಓದೋಟ್ಟು ಹೋಗಲಿ, ಅದು ಅರ್ಧಕ್ಕೆ ಹಾಕಿದ್ದು ನೋಡಿರಿ. ಅದು ಬಿಟ್ಟು ಚೆಕ್ಕರ್ ವೀಡಿಯೋ ನೀವು ಚೆಕ್ಕಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಆದರೆ ಇವರಿಗೆ ಗೌರ್ಮೆಂಟ್ ಏನಾದ್ರೆ ಅವ್ರಿಗೇನು ಗೊತ್ತಾಗ್ತದೆ ಏನಂಬೋದು, ರೈತಂದು ಹೆಂಗದ ಪರಿಸ್ಥಿತಿ ಏನಂಬೋದು ಗೊತ್ತಾಗ್ತದೆ. ಅದು ಬಿಟ್ಟು ನಾವು ಈಗ ತಂದು ಹಾಕಿದ್ದು ಕೇಳೋರು ಯಾರಿಲ್ಲ. ಯಾವುದು ಚೀಲಕ್ಕಲ್ರಿ, ಕ್ವಿಂಟಲಿಂದ ಇರ್ತದೆ 800 2000 ತನಕ ಹೋಗಿತ್ತು ಅವಾಗ. ಈ ಒಂದು ದಿವಸದಲ್ಲಿ ಒಂದು 500 ಕೂಡ ಕೇಳೋರಿಲ್ಲ. ಈಗ ಅದಕ್ಕೆ ಏನು ಮಾಡ್ಬೇಕು? ಕೇಳೋಕ್ಕಿಲ್ಲ, ಹೆಸರೇ ಇಡವಲ್ರು. ಅದಕ್ಕೆ ರೇಟ್ ಇಷ್ಟು 100 ಅನ್ನವಲ್ರು, 200 ಅನ್ನವಲ್ರು. ಈಗ ಎಂಟು ಸಾಯ್ತು ಅಂತ ಹೇಳೋಕೈತಿವಲ್ರಿ. ಆದ್ರೆ ಎಣಸ್ಕಂದ್ರೆ ಎಣಸ್ತಾನ ನಮ್ಮದು ಅಲ್ಲಿಂದ ತಂದು ಕಿರಾಯಿ ಏನು, ನಮ್ಮದು ಊಟದ ಖರ್ಚು ಏನೀಗ. ಈ ರಾತ್ರಿ ಮಕ್ಕಂಬಕ್ಕಿಲ್ಲ, ದಾಮೆ ಇದು ಮಳೆ ಹಚ್ಚದ, ಮಳೆ ಹಚ್ಚ ಸಮಾಜಕ್ಕಿನ ಮಳೆಗೆ ಎಲ್ಲಿ ಮಕ್ಕಬೇಕು? ಈಗ ರೇಟ್ ಏನಂದರೆ ಇವಾಗ ನಿಮ್ಮ ಗೌರ್ಮೆಂಟಿಂದು ಏನಾದ ಆ ರೇಟು ಕೊಟ್ಟರೆ ಮತ್ತು ರೇಟನ್ನು ಉಳ್ಕೊಂತೀವಿ. ಅಲ್ಲಿಗೂ ಅದು ಲಾಸನೇ. ಆ ಸಮಯಕ್ಕೆ ಆ ರೇಟು ಕೊಟ್ಟರೆ ನಾವು ಉಳ್ಕೊಂತೀವಿ ರೈತ, ಇಲ್ಲ ಅಂದ್ರೆ ಅದಕ್ಕಿಂತ ಬೇರೆ ಏನಿಲ್ಲ. ಅದ್ರಾಗೇನು ಅರ್ಧಕ್ಕರ್ಧ ಆರಿಸಿ ಹಾಕಿಬಿಟ್ಟಿವಿ. ಈಗ ತಂದದಕ್ಕೇನು ಅರ್ಧ ಹೋಗ್ಬಿಟ್ಟ ಕೊಳ್ತೋಗ್ಯಾವ. ಅದೇ ಕೇಳೋದು, ಮತ್ತೆ ಬೇರೆ ಏನಿಲ್ಲ. ಇವಾಗ ಜಿಲ್ಲೆಯಲ್ಲಿ ರೈತರು ಉಳ್ಳಾಗಡ್ಡೆ ಮಾಡ್ಯಾರ ಮುಂಗಾರು ಪೀಕಿಗೆ. ಆದರೆ ಇವತ್ತಿನ ದಿನ ರೇಟೇ ಇಲ್ಲ. ಅದಕ್ಕೆ ತಂದರೆ ಕೇಳೋರಿಲ್ಲ. ಇಲ್ಲಿ ತಂದಾಕ್ಯಾರ ರೈತರು. ಎಲ್ಲಿ ನಮ್ಮ ಲಿಂಗಸೂರು ತಾಲೂಕು, ದೇವದುರ್ಗ ತಾಲೂಕು, ಯಾದಗಿರಿ ಜಿಲ್ಲೆಯಿಂದ ಕೂಡ ಬಂದವ. ಆದರೆ ಇವತ್ತಿನ ದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತದ. MSP ರೇಟ್ ಅಂತ ಒಂದು ನಿಗದಿ ಮಾಡ್ಯದ. ಯಾವುದೇ ಒಂದು ಬೆಳೆಗೆ ಇಷ್ಟು ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇದ್ದರೆ ಸರ್ಕಾರ ಖರೀದಿ ಮಾಡಬೇಕಂತ ಒಂದು ಆದೇಶ ಐತೆ. ಹಿಂದೆ ಕೂಡ ಇದೇ ರೇಟ್ ಕಡಿಮೆ ಇತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು, ಅಶೋಕ್ ದಳವಾಯಿ ಅಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದರು. ಅವರಿದ್ದಾಗ ನಾವು ಖರೀದಿ ಮಾಡಿದರು. ಆದರೆ ಇವತ್ತಿನ ದಿನ ನಾವೇನು ಒತ್ತಾಯ ಮಾಡ್ತೀವಿ ಅಂದರೆ, ಸರ್ಕಾರ ಏನು ಬೆಲೆ ನಿಗದಿಪಡಿಸದ ಆ ರೇಟಿಗೆ ಉಳ್ಳಾಗಡ್ಡೆ ಖರೀದಿ ಮಾಡಬೇಕು. ಇಲ್ಲಂತಂದರೆ ರೈತ ವಿಷ ಕುಡಿದು ಸಾಯೋದೊಂದೇ ಉಳಿತದ. ಒಬ್ಬನಲ್ಲ, ರೈತ ಅವರು ಕುಟುಂಬ ಸಮೇತ ಸಾಯಬೇಕಂತ ಒಂದು ನಿರ್ಣಯ ಮಾಡ್ಯಾರ ರೈತರು. ಇವತ್ತಿನ ದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತದ. ಸಿದ್ದರಾಮಯ್ಯನವರೇ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ, ಇದಕ್ಕೆ ಬೆಲೆ ನಿಗದಿಪಡಿಸಿದ್ದು ರೇಟ್ ಖರೀದಿ ಮಾಡ್ರಿ ಅಂತ ಹೇಳ್ತೇನೆ. ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಇವತ್ತಿನ ದಿನ. ಯಾಕಂದರೆ ಕೂಲಿ ತುಟ್ಟು, ಗೊಬ್ಬರ ತುಟ್ಟು. ಮೋದಿ ಸರ್ಕಾರ ಬಂದಾಗಲಿಂದ 450 ರೂಪಾಯಿ DAP ಇತ್ತು, ಇವತ್ತು 1440 ರೂಪಾಯಿ ಆಗ್ಯದ. ಎಣ್ಣೆ ತುಟ್ಟಿ, ಕೂಲಿಯಾಳು ತುಟ್ಟಿ. ಕೂಲಿಯಾಳು ಅಂದರೆ ಕೆಲಸ ಮಾಡ್ತಾರೆ ಬಿಡು, ನಾವು ಕೊಡ್ತೀವಿ ಅವ್ರಿಗೇನು, ಎಲ್ಲ ಬಜಾರ್ದಾಗ ತುಟ್ಟಿ ಅಂತ. ಆದರೆ ಇವತ್ತಿನ ದಿನ ಸಿದ್ದರಾಮಯ್ಯ ಸರ್ಕಾರವರು ಉಳ್ಳಾಗಡ್ಡೆಯನ್ನು ಖರೀದಿ ಮಾಡಿದರೆ ಇವತ್ತಿನ ದಿನ ರೈತ ಉಳಿತಾನಂತ ನಾವು ಈ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಅವ್ರು ರೈತರ ಮೇಲೆ ಕಾಳಜಿ ಇದ್ದರೆ ನಾಳೆನೇ ಖರೀದಿ ಕೇಂದ್ರಕ್ಕೆ ಒಪ್ಪಿಗೆ ಕೊಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಆದರೆ ಇವತ್ತಿನ ದಿನ ರೈತರು ಯಾರೇ ಎಣ್ಣೆ ಕುಡಿದು ಉಳ್ಳಾಗಡ್ಡೆ ಬೆಳೆದಂಥ ರೈತ ಸತ್ತರೆ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ.